ಅನಾರೋಗ್ಯಕರ ಮನೋಧೋರಣೆ, ಮೂಢನಂಬಿಕೆ ಮತ್ತು ಭಯ ಇವು ತೊಡೆದು ಹಾಕಲು ಬಳಸಬಹುದಾದ ಸಿದ್ಧಾಂತ ಯಾವುದು? ಇದು ಟಿಇಟಿ 2017ರಲ್ಲಿ ಕೇಳಿರುವಂತ ಪ್ರಶ್ನೆ. ಪ್ರಯತ್ನ ದೋಷ ಕಲಿಕೆ, ಒಳನೋಟ ಕಲಿಕೆ, ಕ್ರಿಯಾಜನ್ಯ ಅನುಬಂಧ ಕಲಿಕೆ, ಸಾಂಪ್ರದಾಯಿಕ ಅನುಬಂಧ ಕಲಿಕೆ. ನಿಮಗೆ ಓಕೆ, ಪ್ರಶ್ನೆಗೆ ಉತ್ತರ ಗೊತ್ತಾಯ್ತು, ಬಟ್ ಹೇಗೆ ಭಯವನ್ನು ತೊಡೆದಾಕ್ತದೆ ಈ ಸಿದ್ಧಾಂತ, ಪಾವ್ಲೋವ್ ಸಿದ್ಧಾಂತಕ್ಕೂ ಇದಕ್ಕೂ ಹೆಂಗೆ ಸಂಬಂಧ, ಅದನ್ನು ತಿಳಿಯುವುದು ಮುಖ್ಯ. ಯಾಕಂದ್ರೆ ನೆಕ್ಸ್ಟ್ ಪರೀಕ್ಷೆಯಲ್ಲಿ ಇದೇ ರೀತಿ ಬೇರೆ ಬೇರೆ ರೀತಿ ಪ್ರಶ್ನೆ ಬಂದ್ರೆ ಅವುಗಳಿಗೆ ಹೋಲಿಕೆ ಮಾಡ್ಕೊಳ್ಳಿಕ್ಕೆ ನಿಮಗೆ ಬರಬೇಕು. ಆದ್ರಿಂದ ನೀವೀಗ ಪ್ರತಿಯೊಂದನ್ನು ಕೂಡ ಗಮನ ಕೊಟ್ಟು ಕೇಳ್ಕೋಬೇಕು, ಆಯ್ತಾ? ಸರಿಯಾದ ಉತ್ತರ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ. ನಾನು ನಿಮಗೆ ಕೇವಲ ಪ್ರಶ್ನೆ ಹೇಳಿ ಉತ್ತರ ಹೇಳಿ ಬಿಡೋನಲ್ಲ, ಯಾಕಂದ್ರೆ ಹೇಳಿದ ಮೇಲೆ ಸಂಪೂರ್ಣವಾಗಿ ನಮ್ಗೆ ಅರ್ಥ ಮಾಡಿಸ್ಬೇಕು. ಅದು ಏನಾಗ್ತದೆ, ಸರಿಯಾಗಿ ಅರ್ಥ ಆಗ್ತದೆ ಮತ್ತು ನಿಮಗೆ ತಿಳ್ಕೊಳ್ಳಿಕ್ಕೂ ಸುಲಭ ಆಗ್ತದೆ. ಭಯ ಇದೊಂದೇ ಅಲ್ಲ, ಮೂಢನಂಬಿಕೆ, ಭಾವನಾತ್ಮಕ ಪ್ರತಿಕ್ರಿಯೆಗಳಾಗಿ ಅಂದ್ರೆ ಒಂದು ಸ್ವಾಭಾವಿಕ ಉದ್ದೀಪನಕ್ಕೆ ಬದಲಾಗಿ, ಸ್ವಾಭಾವಿಕ ಉದ್ದೀಪನ ಆಹಾರ ಇತ್ತಲ್ವಾ, ಆಹಾರ ತೋರಿಸ್ತು, ಕೃತಕ ಉದ್ದೀಪನವನ್ನು ಜೋಡಿಸುವ ಮೂಲಕ, ಕೃತಕ ಉದ್ದೀಪನ ಯಾವ್ದಿಲ್ಲಿ, ಗಂಟೆ. ಅರ್ಥ ಆಯ್ತಾ? ಇದು ಹೆಂಗೆ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಾನು ಇವತ್ತು ಹೇಳಿಕೊಡ್ತೀನಿ ನೋಡಿ.